ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಲ್ಲರೂ ಹೆಂಗದ್ರಿ, ಆರಾಮಿದ್ರಿ ಅನ್ಕೊತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ಆ್ಯಕ್ಚುಲಿ ಇವತ್ತಿನ ವಿಡಿಯೋ ಮಾಡೋಕ್ಕೆ ರೀಸನ್ ಏನು ಅಂತಂದರೆ, ತುಂಬ ಜನಕ್ಕೆ ನಾವು ಕೂಡ ಯೂಟ್ಯೂಬ್ ಮಾಡಬೇಕು, ಗ್ರೋ ಆಗಬೇಕು, ಯೂಟ್ಯೂಬಲ್ಲಿ ಏನಾದರೂ ಒಂದು ಮಾಡಬೇಕು, ಅಮೌಂಟ್ನ ಅರ್ನ್ ಮಾಡಬೇಕು ಮನೇಲೇ ಕೂತ್ಕೊಂಡು ಅನ್ನೋರು. ಸೊ ಲಾಸ್ಟ್ ಟೈಮ್ ನಾನು ಯೂಟ್ಯೂಬ್ ವಿಡಿಯೋಸ್ ಮಾಡೋದು ಯಾವ ಥರ, ಇಂಟ್ರಡಕ್ಷನ್ ವಿಡಿಯೋ ಮಾಡೋದು ಯಾವ ಥರ ಅಂತ ಎಲ್ಲನೂ ನಾನು ಹೇಳಿ ಕೊಟ್ಟಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನಾನು ಈ ವಿಡಿಯೋನ ಮುಗಿಸಿದಾದ್ಮೇಲೆ ಆ ವಿಡಿಯೋನ ನೋಡ್ಕೊಂಬನ್ನಿ. ಸೊ ಇನ್ನು ಯಾಕೆ ವೇಟ್ ಮಾಡ್ತೀರಾ, ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಾ? ಸೊ ನಿಮ್ಮ ಹತ್ರ ಒಂದು ಮೊಬೈಲ್ ಇದೆಯಾ, ಹೆಂಗೂ ನೆಟ್ ಫ್ರೀ ಇದೆಯಾ, ಟೈಮ್ ಇದೆಯಾ, ಮನೇಲಿ ಇರ್ತೀರಾ, ಹೌಸ್ ವೈಫ್ ಇದ್ದೀರಾ, ಸೊ ಸ್ಟೂಡೆಂಟ್ಸ್ ಇದ್ದೀರಾ, ಅವರು ಕೂಡ ವಿಡಿಯೋಸ್ನ ಸ್ಟಾರ್ಟ್ ಮಾಡ್ಬೋದು. ಓಕೆನಾ? ವಿಡಿಯೋ ಮಾಡೋದ್ರಿಂದ ಅರ್ನಿಂಗ್ಸ್ ಆಗುತ್ತೆ ಅಂದರೆ ಇನ್ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ಸೊ ಇವತ್ತೇ ವಿಡಿಯೋ ಮಾಡಿ. ನಿಮ್ಮಲ್ಲಿ ಎಲ್ಲರ ಹತ್ರನೂ ದೇವರು ಒಬ್ಬೊಬ್ರಿಗೆ ಒಂದು ಟ್ಯಾಲೆಂಟ್ ಅನ್ನೋದನ್ನು ಕೊಟ್ಟಿರ್ತಾನೆ. ಆ ಟ್ಯಾಲೆಂಟ್ನ ನೀವು ಜನರಿಗೆ ತೋರಿಸ್ಕೊಳ್ಳಿ. ನಿಮ್ಮಲ್ಲೇ ಬಚ್ಚಿಟ್ಕೊಂಡು ನೀವೇ ಅದನ್ನ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಿಮಗೂ ಕೂಡ ರಿಗ್ರೆಟ್ ಅನ್ನಿಸ್ಬಾರ್ದು. ನನ್ನ ಹತ್ರ ಇದೊಂಥರ ಟ್ಯಾಲೆಂಟ್ ಇದೆ, ನಂಗೆ ತೋರಿಸ್ಕೊಳ್ಳೋಕೆ ಆಗ್ತಿಲ್ಲ ಅನ್ನೋದಾದರೆ, ಈ ಸೋಷಲ್ ಮೀಡಿಯಾದು ಯೂಟ್ಯೂಬ್ ಈಸ್ ಅ ಗುಡ್ ಪ್ಲ್ಯಾಟ್ಫಾರ್ಮ್ ಗೈಸ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇನ್ನೊಂದು 2-3 ವರ್ಷದಲ್ಲಿ ತುಂಬ ಜನ ಇನ್ನೂ ಕಂಟೆಂಟ್ ಕ್ರಿಯೇಟರ್ಸ್, ಈ ವರ್ಷ ಕಂಟೆಂಟ್ ಕ್ರಿಯೇಟರ್ಸ್ ಇನ್ನೂ ಜಾಸ್ತಿ ಆಗಿದ್ದಾರೆ. ಇನ್ನೂ ನೆಕ್ಸ್ಟ್ ಇನ್ನೊಂದು 2 ವರ್ಷ ಅನ್ನೋಷ್ಟಿಗೆ ಕಾಂಟೆಂಟ್ ಕ್ರಿಯೇಟರ್ಸ್ ತುಂಬ ಜನ ಆಗಿರ್ತಾರೆ. ಸಾರಿ, ಸ್ವಲ್ಪ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಆಗ್ತಾಯಿದೆ, ಬೈಕೋಬೇಡಿ. ಕಾಂಟೆಂಟ್ ಕ್ರಿಯೇಟ್ ಮಾಡೋರು ತುಂಬ ಜನ ಆಗ್ತಾರೆ. ನೀವು ಯಾಕೆ ಇನ್ನೂ ಟೈಮ್ ವೇಸ್ಟ್ ಮಾಡ್ತೀರಾ? ಇನ್ನೊಬ್ರದ್ದೇ ವೀಡಿಯೋಸ್ ನೋಡ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ನೀವು ಕೂಡ ಏನಾದರೂ ಮಾಡಿ ಲೈಫಲ್ಲಿ ಅನ್ನೋದೇ ನನ್ನ ಆಸೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ ಅಂತಂದರೆ, ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೆಂಗೆ, ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಕೊಡಿ ಅನ್ನೋರಿಗೆ ತುಂಬ ಜನ ಇರ್ತಾರೆ. ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಯೂಟ್ಯೂಬ್ ಚಾನಲ್ನ ಹೆಂಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತೇಳಿ. ಸೊ ಈ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ಚಾನಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ, ಇವಾಗ ನಾನು ಸೈಡ್ಗೆ ಸ್ಕ್ರೀನ್ ರೆಕಾರ್ಡ್ನ ಹಾಕ್ತೀನಿ. ನೋಡಿಲ್ಲಿ ನಾನು ಇವಾಗ ನನ್ನ ಹೋಮ್ ಪೇಜ್ನ ತೆಗೆದೆ. ಯೂಟ್ಯೂಬ್ನ ತೆಗೆದ ತಕ್ಷಣ ಈ ಕಡೆ ರೈಟ್ ಸೈಡ್ಗೆ ಒಂದು ಕಾರ್ನರಲ್ಲಿ ನನ್ನ ಲೋಗೋ ಕಾಣಿಸ್ತಾ ಇದೆ, ಪರ್ಪಲ್ ಕಲರ್. ನಾನು ಕ್ಲಿಕ್ ಮಾಡಿದೆ. ಸೊ ನೀವು ಬೇಕು ಅಂದರೆ ಲೋಗೋ ಇಟ್ಕೋಬೋದು, ಅಂದರೆ ಪ್ರೊಫೈಲ್ ಪಿಕ್ ಇಟ್ಕೋಬೋದು. ಅಲ್ಲೇ ಇರುತ್ತೆ ನಿಮ್ಮದು ಯೂಟ್ಯೂಬ್ ಚಾನಲ್ ಆಪ್ಷನ್. ಏನು ನೀವು ಓಪನ್ ಮಾಡಬೇಕು, ಹೊಸದಾಗಿ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿರ್ತೀರ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನಿಮ್ದು ಇಲ್ಲಿ ಏನೂ ಇರಲ್ಲ, ಯಾವುದು ವೀಡಿಯೋಸ್ ಇರಲ್ಲ, ಏನಿರಲ್ಲ. ಬಟ್ ನಂದು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿ ಮೇಲ್ಗಡೆ ನಿಮ್ಮ ಹೆಸರು ಇರುತ್ತೆ, ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇನ್ನೊಂದು ಸರಿ ತೋರಿಸ್ತೀನಿ. ಲೈಫ್ ಆಫ್ ರೇಖಾ ಅಂತ ನಂದು ಏನಿದೆಯಲ್ಲ ಅದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಬೇಕು. ಅಲ್ಲೇನೂ ನಿಮ್ಮದು ನೇಮ್ ಕೂತಿರಲ್ಲ, ಅಂದರೂ ನೀವು ಹೋಗಿ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಬಂದ ತಕ್ಷಣ ಫಸ್ಟ್ಗೆ ಇಲ್ಲಿ ನೇಮ್ ಬರುತ್ತೆ ನೋಡಿ. ನಿಮ್ಮಲ್ಲಿ ನೇಮ್, ನಿಮ್ಮ ಚಾನಲ್ಗೆ ಒಂದು ಸ್ಪೆಸಿಫಿಕ್ ನೇಮು, ನಿಮಗೆ ಯಾವುದು ನಿಮ್ಮ ನೇಮ್ ಏನಿದೆಯೋ ಅದನ್ನು ಇಟ್ಕೊಂಡ್ರೂ ಪರವಾಗಿಲ್ಲ. ಬೇರೆ ಯಾವುದಾದ್ರೂ ಇಟ್ಕೋಬೇಕು ಅಂದರೆ ನೀವು ಅದನ್ನು ಸಹ ಇಟ್ಕೋಬೋದು. ಬಟ್ ನಾನಿಲ್ಲಿ ನನ್ನ ಲೈಫ್ ಆಫ್ ರೇಖಾ ಅಂತ ಇಟ್ಕೊಂಡಿದ್ದೀನಿ, ಅದು 07 ಅಂತ ಇಟ್ಕೊಂಡಿನಿ. ನೆಕ್ಸ್ಟು ಹ್ಯಾಂಡಲ್ ಬಂದ ತಕ್ಷಣ ಇಲ್ಲಿ ಮೇನ್ ಇದು ಸಹ ನಾನು ಲೈಫ್ ಆಫ್ ರೇಖಾ 07 ಅಂತ ಇಟ್ಕೊಂಡಿನಿ. ಅಲ್ಲಿ ಏನೇನೆಲ್ಲ ಆಪ್ಷನ್ಸ್ ಬರುತ್ತೆ ಅದನ್ನೆಲ್ಲ ಫಿಲ್ ಮಾಡ್ಕೊಂಡು ಹೋಗಬೇಕು. ಅದಾಗಿದ ತಕ್ಷಣ ಡಿಸ್ಕ್ರಿಪ್ಷನ್ನಲ್ಲಿ ನೀವು ಮೇನಾಗಿ ಏನು ಹಾಕಬೇಕು ಅಂತಂದರೆ, ಸೊ ನೀವು ಚಾನಲ್ ಯಾಕೆ ಕ್ರಿಯೇಟ್ ಮಾಡ್ತಾಯಿದ್ದೀರಾ, ನಿಮ್ಮ ಡೈಲಿ ವ್ಲಾಗ್ಸ್ ಮಾಡ್ತಾಯಿದ್ದೀರಾ, ಕುಕಿಂಗ್ ವಿಡಿಯೋಸ್ ಮಾಡ್ತಾಯಿದ್ದೀರಾ, ಅಥವಾ ನೀವು ಟ್ರಾವೆಲಿಂಗ್ ವಿಡಿಯೋಸ್ ಮಾಡ್ತಾಯಿದ್ದೀರಾ, ಏನು ಎಲ್ಲ ಮೀನ್ಸ್ ನಿಮ್ಗೆ ಏನು ಇಷ್ಟ ಬರುತ್ತೋ ಅದನ್ನು ಹಾಕಬೇಕು. ನಿಮ್ಮ ಚಾನಲ್ ತಕ್ಕನಾಗೆ ಅದು ಡಿಸ್ಕ್ರಿಪ್ಷನ್ ಕೂಡ ಇರಬೇಕು. ಸೊ ನಾನಿಲ್ಲಿ ಏನು ಮಾಡ್ತೀನಿ ಅನ್ನೋದನ್ನು ನಾನು ಇಲ್ಲಿ ಬರೆದಿದ್ದೀನಿ. ಸಿಂಪಲ್ ಮೇಕಪ್ ಟ್ಯುಟೋರಿಯಲ್ಸ್, ಟ್ರಾವೆಲಿಂಗ್, ಫನ್ ಬ್ಲಾಗ್, ಶಾಪಿಂಗ್, ರಿವ್ಯೂಸ್ ಆ್ಯಂಡ್ ಕನ್ನಡ ಮಾಮ್ ಆ್ಯಂಡ್ ಕಿಡ್ಸ್ ಬ್ಲಾಗಿಂಗ್ ಅಂತ ಹಾಕಿದ್ದೀನಿ. ಸೊ ನಾನು ಅದನ್ನು ಮಾಡ್ತೀನಿ, ಅದಕ್ಕೋಸ್ಕರ ನಾನು ಹಾಕಿನಿ. ಸೊ ನಿಮ್ಗೆ ಏನು ಇಷ್ಟ ಬರುತ್ತೆ, ನೀವು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತೀರೋ ಅದನ್ನು ಇಲ್ಲಿ ಅಟ್ಯಾಚ್ ಮಾಡಿ ಹಾಕ್ಬೋದು. ನೆಕ್ಸ್ಟ್ ಅದಾಗಿದ ತಕ್ಷಣ ಕೆಳಗಡೆ ನಾನು ಚಾನಲ್ ಸ್ಟಾರ್ಟೆಡ್ ಯಾವಾಗ ಮಾಡಿದೆ ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಬರೆದಿಟ್ಕೊಂಡಿದ್ದೀನಿ. ಮೀನ್ಸ್ ಒಂದು ನೆನಪಿರುತ್ತೆ ಅಂತೇಳಿ. September 5, 2023 ನಾನು ಸ್ಟಾರ್ಟ್ ಮಾಡಿದ್ದು. ಬಟ್ ನಾನು ಡೈಲಿ ವಿಡಿಯೋಸ್ ಹಾಕಲಿಲ್ಲ. ಓಕೆ, ಅದನ್ನ ಮಾಡಿಬಿಟ್ಟು ಸೇವ್ ಅಂತ ಕೊಟ್ಬಿಟ್ರೆ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಫಿಲ್ ಆಗೋಗ್ತೈತಿ. ಸೊ ಆ ರೀತಿ ಇರ್ತೈತಿ. ಸೊ ಇಲ್ಲಿ ನೋಡಿ, ಎಡಿಟ್ ಚಾನಲ್ ಅನ್ನೋ ಇದರಲ್ಲಿ ಹೋಗಬೇಕು. ನೆಕ್ಸ್ಟ್ ವಿಡಿಯೋ ಮಾಡಿದ ತಕ್ಷಣ ಅಪ್ಲೋಡ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತೀನಿ ನೋಡಿರಿ. ಅಪ್ಲೋಡ್ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಮಾಡಬೇಕು. ಸೊ ವಿಡಿಯೋಸ್ ಅಂತ ಇರುತ್ತೆ, ಅಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದಾಗ ನೀವು ಯಾವ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡಿರ್ತೀರೋ ಅದನ್ನು ಅಪ್ಲೋಡ್ ಮಾಡೋದನ್ನು ಕ್ಲಿಕ್ ಮಾಡಿದ ತಕ್ಷಣ ಅಪ್ಲೋಡ್ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದ್ರಿಗೆ ಹೇಳ್ಕೊಡತ್ತೀನಿ ನೋಡಿರಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿರಿ ಟೈಟಲ್ ಬರುತ್ತೆ, ಕ್ಯಾಪ್ಷನ್. ಮೀನ್ಸ್ ನೀವು ಏನು ವಿಡಿಯೋ ಯಾವುದ್ರ ಬಗ್ಗೆ ಮಾಡಿದಾರೆ ಅನ್ನೋದನ್ನು ನೀವು ಕ್ಯಾಪ್ಷನ್ ಹಾಕಬೇಕು. ತಮ್ನೇಲ್ ಹೆಂಗೆ ಹಾಕಬೇಕು ಅಂದರೆ ಅಲ್ಲಿ ಒಂದು
ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ಒಂದು ಇದು ಕೊಟ್ಟಿರ್ತಾರೆ, ಅಲ್ಲಿ ಹೋಗಿ ನೀವು ತಮ್ಮನೆಲ್ಲ ಆದಮೇಲೆ ಒಂದು ಪೆನ್ ಮಾರ್ಕ್ ಕೊಟ್ಟಿರ್ತಾರೆ, ಆ ಪೆನ್ ಮಾರ್ಕ್ನ ನೀವು ಚಾಯ್ಸ್ ಮಾಡಿಕೊಂಡ್ರೆ ಅಲ್ಲೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಆವಾಗ ನಿಮ್ಮ ಫೋಟೋಸ್ ಎಲ್ಲ ನಿಮ್ಮ ಗ್ಯಾಲರೀಸ್ ತೋರಿಸುತ್ತೆ. ಸೊ ನೀವು ತಮ್ಮನೇಲಿ ಯಾವ್ದು ಮಾಡಿರ್ತಾರೆ ಅದನ್ನು ಅಲ್ಲಿ ಹಾಕ್ಕೊಬೇಕು. ಇಲ್ಲಿ ಕಾಣಿಸ್ತಾ ನೋಡಿ ಮೇಲ್ಗಡೆ ಅಲ್ಲಿ. ಸೊ ತಮ್ಮನೆಲ್ಲ ಹಾಕ್ಕೊಂಡು ಇಲ್ಲಿ ಬಂದು ಮತ್ತೆ ನೀವು ಡಿಸ್ಕ್ರಿಪ್ಷನಲ್ಲಿ ನೀವು ಯಾವುದ್ರ ಬಗ್ಗೆ ವಿಡಿಯೋ ಮಾಡಿದ್ದೀರಾ, ಏನು ಟಾಪಿಕ್ ಇದೆ ವಿಡಿಯೋದಲ್ಲಿ ಅನ್ನೋದನ್ನು ಸಹ ನೀವಿಲ್ಲಿ ಪೂರ್ತಿಯಾಗಿ ನೀಟಾಗಿ ಬರೀಬೇಕು. ಸೊ ಬರೆದ್ಬಿಟ್ಟು ಹ್ಯಾಶ್ಟ್ಯಾಗ್ಸ್ ಹಾಕಬೇಕು. ಹ್ಯಾಶ್ಟ್ಯಾಗ್ಸ್ ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಡಿ. ಸೊ ನೋ ಪ್ರಾಬ್ಲಮ್. ಸೊ ಇಲ್ಲಿ ಪಬ್ಲಿಕ್, ಅನ್ಲಿಸ್ಟೆಡ್, ಪ್ರೈವೇಟ್ ಅಂತ ಇದೆ. ಸೊ ನೀವು ಪಬ್ಲಿಕ್ ಅಂತ ಚಾಯ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ನೀವು ಅದನ್ನು ಪಬ್ಲಿಷ್ ಮಾಡಬೇಕು ವಿಡಿಯೋನ. ಸೊ ಸಿಂಪಲ್ ಆಗಿರುತ್ತೆ. ಬೇಕು ಅಂದರೆ ನೀವು ನಿಮ್ಮದು ಸ್ಟಾರ್ಟಿಂಗಲ್ಲಿ ನೀವು ಯೂಟ್ಯೂಬಲ್ಲೇ ವಿಡಿಯೋಸ್ನ ಅಪ್ಲೋಡ್ ಮಾಡಿ, ಅದಾದಮೇಲೆ ನೀವು YT ಸ್ಟುಡಿಯೋದಲ್ಲಿ ಕೂಡ ಅಪ್ಲೋಡ್ ಮಾಡ್ಬೋದು. ಮಾನಿಟೈಸೇಷನ್ ಆನ್ ಆದಮೇಲೆ YT ಸ್ಟುಡಿಯೋ ಥ್ರೂ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಅದ್ರ ಬಗ್ಗೆ ನಾನು ಇನ್ನೊಂದು ಡೀಟೇಲಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಒಂದರಲ್ಲಿ ನಿಮ್ಗೆ ಗೊತ್ತಾಗಲ್ಲ. ಇದನ್ನು ನಾನು ಬಿಗಿನರ್ಸ್ಗೆ ಇದನ್ನು ಹೇಳ್ಕೊಡ್ತಿರೋದು. ಬಿಗಿನರ್ಸ್, ನೀವು ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅನ್ನೋರು ನೀವು ಈ ಮೆಥಡ್ನ ಚಾಯ್ಸ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡಿ. ನಾನು ಕೂಡ ಫಸ್ಟಿಗೆ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತಿದ್ದೆ. ಇಲ್ಲಿ ಪ್ಲಸ್ ಮಾರ್ಕ್ ಏನು ಕಾಣಿಸ್ತಿದೆಲ್ಲ ಕೆಳಗಡೆ, ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಇದು ಮಾಡ್ಕೊಂಡು ನಾನು ಡಿಲೀಟ್ ಮಾಡಿದೆ, ಯಾಕಂದರೆ ನಾನು ಅಪ್ಲೋಡ್ ಮಾಡ್ತಾಯಿಲ್ಲ, ನಿಮ್ಗೆ ತೋರ್ಸೋಕ್ಕೋಸ್ಕರ ಇದನ್ನು ಮಾಡಿದ್ದೆ ಅಷ್ಟೇ ನಾನು. ಸೊ ಅದಕ್ಕೋಸ್ಕರ ನಾನು ಆ ವಿಡಿಯೋನ ಡಿಲೀಟ್ ಮಾಡ್ತೀನಿ. ಸೊ ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ಇಲ್ಲಿ ಶಾರ್ಟ್ಸ್ ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿ ಯಾವ ವಿಡಿಯೋ ಶಾರ್ಟ್ ವಿಡಿಯೋ ಯಾವ್ದು ಮಾಡಿದ್ರೆ ಅದನ್ನು ನೀವು ಅಪ್ಲೋಡ್ ಮಾಡ್ಬೋದು. ಸೊ ಲೈವ್ ಹೋಗ್ತೀನಿ ಅಂದರೂ ಕೂಡ ನೀವು ಲೈವ್ ಆಪ್ಷನ್ ಇದೆ. ಸೊ ಅದ್ರ ಪಕ್ಕ ನೋಡಿ ಪೋಸ್ಟ್ ಕೂಡ ಇದೆ. ಪೋಸ್ಟ್ ಕೂಡ ನೀವು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ಬೋದು. ಸೊ ಈ ರೀತಿ ಮಾಡೋದಿರುತ್ತೆ. ಸೊ ಎಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಬಿಗಿನರ್ಸ್ ನೀವು ಇದರಿಂದನೇ ಸ್ಟಾರ್ಟ್ ಮಾಡಿ. ಒನ್ಸ್ ನಿಮ್ಮ ಮಾನಿಟೈಸೇಷನ್ ಆನ್ ಆದ ತಕ್ಷಣ ನೀವು YT ಸ್ಟುಡಿಯೋ ಥ್ರೂ ಅಪ್ಲೋಡ್ ಮಾಡ್ಬೋದು, ಕ್ರೋಮ್ ಥ್ರೂನು ಅಪ್ಲೋಡ್ ಮಾಡ್ಬೋದು. ನಾನಂತೂ YT ಸ್ಟುಡಿಯೋ ಥ್ರೂನೇ ಅಪ್ಲೋಡ್ ಮಾಡೋದು. ಓಕೆ ಗೈಸ್, ನಿಮಗೆಲ್ಲ ಗೊತ್ತಾಗಿದೆ ಅಂತ ಅನ್ಕೊತೀನಿ. ಇನ್ನೂ ಗೊತ್ತಾಗಿಲ್ಲ ಅಂತಂದರೆ ಇನ್ನೂ ನಿಮಗೆ ಟೆಕ್ ಚಾನಲ್ ಅವರು ತುಂಬ ಚೆನ್ನಾಗಿ ಡೆಪ್ತಾಗಿ ಹೇಳ್ಕೊಡ್ತಾರೆ. ಯಾವ ರೀತಿ ಯೂಟ್ಯೂಬ್ ಚಾನಲ್ನ ತೆಗೆಯೋದು ಅಂತ ತುಂಬ ವಿಡಿಯೋಸ್ ಬರುತ್ತೆ. ಹೌ ಟು ಕ್ರಿಯೇಟ್ ಎ ಯೂಟ್ಯೂಬ್ ಚಾನಲ್ ಇನ್ನು ಕನ್ನಡ ಅಂತ ಹೊಡೆದ್ಬಿಟ್ರೆ 1000 ವಿಡಿಯೋಸ್ ಬರುತ್ತೆ. ನೀವು ಅದನ್ನು ನೋಡಿಕೊಂಡು ಆರಾಮ್ಸೆಯಾಗಿ ಮಾಡ್ಕೋಬೋದು. ನಾನು ನಿಮಗೆ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ, ಯಾಕಂದರೆ ಬಿಗಿನರ್ಸ್ಗೆ ನಾನು ಹೇಳ್ಕೊಡ್ತಾ ಇರೋದು. ನಾನು ಕೂಡ ಇದೇ ರೀತಿ ಫಸ್ಟ್ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಯೂಟ್ಯೂಬಲ್ಲಿ ನಾನು ವೀಡಿಯೋಸ್ ಮಾಡ್ತಾ ಸ್ವಲ್ಪ ಅಪ್ಡೇಟ್ ಮಾಡ್ಕೊತಾ ಬಂದೆ. ಸೊ ನೀವು ಕೂಡ ಈಗ ಸ್ಟಾರ್ಟಿಂಗ್ ಅಲ್ವಾ, ನೀವು ಕೂಡ ನಾನು ಹೇಳ್ಕೊಟ್ಟಿದ್ದ ರೀತಿಯಲ್ಲೇ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಗ್ರೋ ಆಗ್ತಾ ನೀವು ನಿಮ್ಮ ಚಾನಲ್ನ ನೀವು ಪ್ರೊಫೆಷ್ನಲ್ ಆಗಿ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬಾಯ್.